ನೋಡಿ ವಿದ್ಯಾರ್ಥಿಗಳೇ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SSLC ಅಬೋವ್ 60 ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಪ್ರೈಸ್ ಮನಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗಿದೆ. ಈಗೇನು ಪ್ರೈಸ್ ಮನಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಲಿಂಕ್ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿ, ಪ್ರೋತ್ಸಾಹಧನಕ್ಕೆ ಆನ್ಲೈನ್ ಅರ್ಜಿ ಅಂತ. ಈ ಲಿಂಕ್ ಮೂಲಕ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಅರ್ಜಿ ಸಲ್ಲಿಸಿದ ನಂತರ ಏನು ಮಾಡಬೇಕಪ್ಪ ಅಂದರೆ, ನೋಡಿ ವಿದ್ಯಾರ್ಥಿಗಳೇ, ನೀವು ಅರ್ಜಿ ಸಲ್ಲಿಸಿದ ನಂತರ ನಾನೀಗೇನು ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದೀನಲ್ಲ, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಕೊಡಬೇಕು. ನೋಡಿ, ಕೆಲವೊಂದಿಷ್ಟು ಸಾರಿ ಏನು ಹೇಳ್ತಾರೆ, ಡಿಸ್ಟಿಕ್ ಅಂದರೆ ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಡೋ ಅಂತ ಕೂಡ ಹೇಳ್ಬೋದು. ಮೊದಲಿಗೆ ನೀವು ನಿಮ್ಮ ಹತ್ತಿರದ ತಾಲೂಕು ಸಮಾಜ ಕಲ್ಯಾಣ ಆಫೀಸ್ಗೆ ಭೇಟಿ ನೀಡಿ ಈ ಡಾಕ್ಯುಮೆಂಟ್ಸ್ಗಳನ್ನು ಕೊಡಿ. ಅವರೇನಾದರೂ ಇಲ್ಲ, ನೀವು ಜಿಲ್ಲಾ ಸಮಾಜ ಕಲ್ಯಾಣ ಆಫೀಸ್ಗೆ ಕೊಡ ಅಂದರೆ ಅಲ್ಲಿ ಕೂಡ ಕೊಡ್ಬೋದು ನಿಮ್ಮ ಜಿಲ್ಲೆಗೆ ಹೋಗಿ. ನೋಡಿ ವಿದ್ಯಾರ್ಥಿಗಳೇ, ನೀವೇನೇನು ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನೋದನ್ನು ಇಲ್ಲಿ ಆಲ್ರೆಡಿ ಲಿಸ್ಟ್ ಮಾಡಿದ್ದೀನಿ. ವಿದ್ಯಾರ್ಥಿ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಅದು NPCI ಮ್ಯಾಪಿಂಗ್ ಇರಬೇಕು. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೆಸೆಂಟ್ ಇರತಕ್ಕಂಥ ಬ್ಯಾಂಕ್ ಪಾಸ್ಬುಕ್ NPCI ಮ್ಯಾಪಿಂಗ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ನೀವೇನು ಮಾಡಬೇಕಂದ್ರೆ, ಇಂಡಿಯನ್ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ದು ಒಂದು ಅಕೌಂಟನ್ನು ಕೇವಲ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕು. ವಿತಿನ್ 2 ಮಿನಿಟ್ಸ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರ್ ತೆಗೆದುಕೊಂಡು ನಿಮ್ಮ ಒಂದು ಸ್ಕಾಲರ್ಶಿಪ್ ಅಕೌಂಟ್ ಅಂತ ಹೇಳಿದರೆ ಸಾಕು, 2 ನಿಮಿಷದಲ್ಲಿ ಕ್ರಿಯೇಟ್ ಮಾಡಿಕೊಡ್ತಾರೆ. ಅದನ್ನು ಮಾಡಿಸಿ ಕೊಟ್ಟರೆ ತುಂಬ ಒಳ್ಳೆಯದು. ನಿಮ್ಮ ಒಂದು SSLC ಅಂಕಪಟ್ಟಿ ಅದು ಒರಿಜಿನಲ್ ಕೊಡಬೇಕು. ಅಂದರೆ ಅಲ್ಲಿ ವೆರಿಫೈ ಮಾಡಿ ಅಪ್ರೂವಲ್ ಮಾಡ್ತಾರೆ. ನಿಮ್ಮ ಬಳಿ ಒರಿಜಿನಲ್ ಇಲ್ಲ ಅಂದರೆ ಈ ಸದ್ಯ ನೀವು ಪ್ರೊವಿಷನಲ್ ಮಾರ್ಕಸ್ ಕಾರ್ಡನ್ನು ಆಫೀಸ್ಗೆ ಸಬ್ಮಿಟ್ ಮಾಡಿ. ನಿಮ್ಮ ಒರಿಜಿನಲ್ ಮಾರ್ಕಸ್ ಕಾರ್ಡ್ ಬಂದ ನಂತರ ಅದನ್ನು ಕೊಟ್ಟು ನಿಮ್ಮ ಒಂದು ಅಪ್ಲಿಕೇಶನನ್ನು ಅಪ್ರೂವ್ ಮಾಡಿಸ್ಬೇಕು. ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂದರೆ ಒರಿಜಿನಲ್ SSLC ಮಾರ್ಕಸ್ ಕಾರ್ಡ್ ಆಫೀಸಿಗೆ ಕೊಡೋವರೆಗೂ ನಿಮ್ಮ ಒಂದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಪು ಅಪ್ರೂವಲ್ ಆಗಲ್ಲ. ತದನಂತರ ವಿದ್ಯಾರ್ಥಿಯ ಒಂದು ಫೋಟೋ, ತಂದೆ ತಾಯಿ ಆಧಾರ್ ಕಾರ್ಡ್, ಇದು ಕಡ್ಡಾಯವಲ್ಲ, ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಇದು ಕಡ್ಡಾಯ ಕೊಡಬೇಕು. ಶಾಲಾ ದೃಢೀಕರಣ ಪತ್ರ ಅಂದರೆ ಈ ಒಂದು ಅರ್ಜಿ ಫಾರ್ಮ್ ಬರ್ತಲ್ಲ, ಆ ಅರ್ಜಿ ಫಾರ್ಮ್ಗೆ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮಾಡಿಸಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದಿಷ್ಟು ಇವತ್ತಿನ ಮಾಹಿತಿ ಆಯಿತು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಆ ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.